ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಬಸವಪಟ್ಟಣ ಮತ್ತು ತ್ಯಾವಣಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರಿಗ್ನೂರು ಕತ್ತಲಗೆರೆ ಗ್ರಾಮದಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಮಿಂಚಿನ ಪ್ರಚಾರ ನಡೆಸಿದರು. ಇದೇ ವೇಳೆ ಕಾರಿಗ್ನೂರು ಗ್ರಾಮದಲ್ಲಿ ಇರುವ ಮಾಜಿ ಮುಖ್ಯಮಂತ್ರಿ ಜೆಎಚ್ ಪಾಟೀಲ್ ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಈ ವೇಳೆ ಗ್ರಾಮಸ್ಥರು ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು. ಅವರೆಲ್ಲರಿಗೂ ನಮಸ್ಕಾರ. ಕಾರಿಗನೂರಿನ ಕಾರ್ಯಕರ್ತರು, ನನ್ನ ಬಂಧುಗಳಾದ ಮತ ಬಾಂಧವರು ಮತ್ತು ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿರಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತನ್ನು ಶುರು ಮಾಡ್ತೀನಿ. ತಾವು ತಿಳಿದಿರುವ ಹಾಗೆ ಈಗ ನಿಮ್ಮೆಲ್ಲರ ಹೆಗಲ ಮೇಲೆ ಒಂದು ಭಾರ ಬಿದ್ದಿದೆ. ಆ ಭಾರ ಯಾವುದು ಅಂದರೆ ನಮ್ಮ ಪ್ರಧಾನಮಂತ್ರಿ, ನಮ್ಮ ದೇಶದ ನಾಯಕನನ್ನು ಆರಿಸುವ ಭಾರ ನಿಮ್ಮೆಲ್ಲರ ಮೇಲಿದೆ. ಅದನ್ನು ನೀವು ಆರಿಸ್ಬೇಕಾದ್ರೆ 1000 ಸಲ ಯೋಚನೆ ಮಾಡಿದ್ರು ಅದು ಕಮ್ಮಿನೇ ಆಗುತ್ತೆ. ನಾವು ಮುಂದೆ ನಮ್ಮ ಭವಿಷ್ಯ ಯಾವ ರೀತಿ ಮಾಡ್ಕೋಬೇಕು, ನಮ್ಮ ದೇಶನ ಯಾವ ರೀತಿ ಸುಭದ್ರವಾಗಿ ಇಟ್ಕೋಬೇಕು, ನಮ್ಮ ಹೆಣ್ಣು ಮಕ್ಕಳನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ನಮ್ಮ ಗಂಡು ಮಕ್ಕಳಿಗೆ ಯಾವ ರೀತಿ ಉದ್ಯೋಗವನ್ನು ಕೊಡಿಸೋದು, ಎಲ್ಲದ ರೀತಿಯಲ್ಲಿ ನೀವು ಯೋಚನೆ ಮಾಡಿ ತಮ್ಮ ಮತವನ್ನು ಚಲಾಯಿಸಬೇಕು. ಆ ಮತದಿಂದ 5 ವರ್ಷ ನಮ್ಮ ದೇಶವನ್ನು ಆಳುತ್ತೆ. ಎಂಥವರಿಗೆ ಕೊಡಬೇಕು ಅಂತಂದರೆ, ನೀವು ಈಗ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂದರೆ, ಒಂದು ಮೀನು ಕೊಡುತ್ತೆ, ಮೀನು ಕೊಟ್ಟರೆ ತಿಂತೀರಷ್ಟೇ. ಅದೇ ನಮ್ಮ BJP ಸರ್ಕಾರದಲ್ಲಿ ಮೀನು ಕೊಡೋದಲ್ಲ, ಮೀನು ಹಿಡಿಯೋದಂತ ಕಲಿಸ್ಕೊಡುತ್ತೆ. ಮೀನು ಹಿಡಿಯೋದು ಕಲಿಸಿದ್ರೆ ಇಡೀ ಸಂಸಾರನೆಲ್ಲ ಅವರು ತೂಗಿಸೋ ಅಷ್ಟು ಜವಾಬ್ದಾರಿ, ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ನಮ್ಮ BJPಯಲ್ಲಿನ ಒಬ್ಬನೇ ಒಬ್ಬ ನಾಯಕ ಅಂದರೆ ಮೋದಿಜಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಬಂಧುಗಳೇ, ಎಲ್ಲ ಪ್ರಮುಖ ಮುಖಂಡರು, ಅಭಿಮಾನಿಗಳು, ಕಾರ್ಯಕರ್ತರು, ಎಲ್ಲ ಮತ ಬಾಂಧವರು, ಅಭಿಮಾನಿಗಳು ಬಂದಿದ್ದಾರೆ. ನಿಜಕ್ಕೂ ನನಗೆ ಬಹಳ ಖುಷಿ ಆಗ್ತದೆ. ಇಂಥ ಬಿಸಿಲಿನಲ್ಲಿ ಬಂದು ಪ್ರಚಾರಕ್ಕೆ ತಾವೆಲ್ಲರೂ ಕೈ ಜೋಡಿಸಿದ್ರಿ. ಇಂಥ ಸಂದರ್ಭದಲ್ಲಿ ನಮ್ಮ ಗಾಯತ್ರಿ ಅಕ್ಕ ಸಾಕಷ್ಟು ಹಳ್ಳಿಗಳನ್ನು ತಿರುಗಿ ಮತಯಾಚನೆ ಮಾಡಿದ್ದಾರೆ. ಒಳ್ಳೆಯ ಒಂದು ವಾತಾವರಣ ಇದೆ. ಎಲ್ಲಾ ಕಡೆ ದೇಶದಲ್ಲಿ ಮೋದಿಜಿ ಬೇಕು ಅಂತ ಎಲ್ಲ ಬಯಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯಿಂದ, ನಮ್ಮ ಲೋಕಸಭಾ ಕ್ಷೇತ್ರದಿಂದ ನಿರ್ದೇಶಕನ ದಯಮಾಡಿ ಎಲ್ಲ ಆರಿಸಿ ಕಳಿಸ್ಬೇಕು. ಅವರನ್ನ ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಗಳಿಗೆ ಬಲಿಯಾಗಬೇಡಿ. ಅವರು ಕಳಿಸಿದ್ರೆ ಮುಂದಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಿ ಅದೇ ಆಗ್ತಾರೆ. ನಾವೆಲ್ಲ ಎಷ್ಟು ಚೆನ್ನಾಗಿ ಬಿಜೆಪಿ ಧ್ವಜವನ್ನ ಹಿಡ್ಕೊಂಡು ಮೆರವಣಿಗೆ ಜೊತೆಯಾಗೆ ಬಂದ್ರಿ. ನೋಡಿದ್ರೆ ಖುಷಿ ಆಗತ್ತ. ಆದ್ರೆ ಇಲ್ಲಿ ಯಾಕೆ MLA ಗೆಲ್ಲಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. 5 ಗ್ಯಾರಂಟಿಗಳಿಗೆ ಮನಸ್ಸೋದ್ಬಿಟ್ರ ಜನ? ಮಾಜಿ MLA ಬಸವರಾಜ್ ನಾಯಕರು ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಮಾಜಿ MLA ಲಿಂಗರಾಜ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಇಲ್ಲಿ 20 ವರ್ಷದಿಂದ ಸಿದ್ದೇಶ್ ಅಂಕಲ್ ಗೆಲ್ತಾ ಬಂದಿದ್ದಾರೆ. ಎಷ್ಟೊಂದು ಕೆಲಸ ಆಗಿದಾವೆ. ಎಲ್ಲ ಸಿಮೆಂಟ್ ರಸ್ತೆಗಳು ಇರ್ಬೋದು, ಕೆರೆ ಕಟ್ಟೆಗಳು ತುಂಬಿಸೋ ಕೆಲಸ ಆಗಿರ್ಬೋದು, ಎಲ್ಲ ಕೆಲಸ ಮಾಡಿನೂ ಕೂಡ ಇಲ್ಲಿ ಬಂದಿಲ್ಲ. ಇರ್ಲಿ, ಪರವಾಗಿಲ್ಲ. ಆದ್ರೆ ಇನ್ನು ಮುಂದೆ ಏನಾಗ್ಬೇಕು ಅನ್ನೋದೇ ನಾವು ನೋಡ್ಬೇಕಾಗಿದೆ. ವಿಶ್ವನಾಯಕ ಮೋದಿಜಿ ಅವರನ್ನ ನಾವೆಲ್ಲರೂ ಆರಿಸಿ ತರಬೇಕಾಗಿದೆ. ಇವತ್ತಿನ ದಿವಸ ನಾವು ಆಡಳಿತ ಮಾಡಿರ್ತಕ್ಕಂಥ ವಿಶ್ವನಾಯಕ ನರೇಂದ್ರ ಮೋದಿ ಅವರನ್ನ ಯಾವ ರೀತಿ ನಾವು ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥದ್ದನ್ನ ನಿನ್ನೆ ರಾತ್ರಿ NDTVಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವೀಕ್ಷಕ ಹೇಳ್ತಾ ಇದ್ದ, ಭಾರತ ದೇಶ ಏನಾರೆ ಉಳಿದಿದೆ ಅಂತಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನರೇಂದ್ರ ಮೋದಿ ಅವರು ಇರದೇ ಇದ್ದ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಎಂತೆಂಥ ಕಂಟಕಗಳು ಇದ್ರು ಅವನ್ನೆಲ್ಲ ದೂರ ಮಾಡಿರ್ತಕ್ಕಂಥದ್ದು ನಮ್ಮ ದೇಶದ ನರೇಂದ್ರ ಮೋದಿ ಅವರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಸವರಾಜ್ ನಾಯಕ್, ಪ್ರೊಫೆಸರ್ ಲಿಂಗಣ್ಣ, JDS ನಾಯಕ್ ತೇಜಸ್ವಿ ಪಾಟೀಲ್, ಶ್ರೀಮತಿ ಸಂಗಮೇಶ್ ದ್ರಾಕ್ಷಾಯಿಣಿ, ನೀರಾಣಿ, ಪ್ರೇಮ, ಮಾಗನೂರು, ಪ್ರಭಣ್ಣ, ಅಣಬೇರು, ಜೀವನಮೂರ್ತಿ, ರಾಜ್ಯ ಯುವ ಮೋರ್ಚಾದ ಉಪಾಧ್ಯಕ್ಷ JS ಶ್ಯಾಮ, ಮಂಡಲದ ಅಧ್ಯಕ್ಷ ದೇವೇಂದ್ರಪ್ಪ, ಹನುಮಂತ ನಾಯಕ್, ಮಂಜಾ ನಾಯಕ್, ಹನುಮಂತಪ್ಪ, ಮಂಡಲದ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಬೂತ್ ಮಟ್ಟದ ಅಧ್ಯಕ್ಷರು, ಗ್ರಾಮದ BJP ಮುಖಂಡರು ಸೇರಿದಂತೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮುಖಂಡರು ಇತರರು ಹಾಜರಿದ್ದರು.